ಚೆಂಡಿಗೆ ಹಸಿರು ನಿಶಾನೆ ಬರ್ತಾ ಇದೆ. ದಾಳಿಗಾರಿಕಾ ತುದಿಯಲ್ಲಿ ಲೆಗ್ ಸ್ಪಿನ್ ಕರಾರುವಕತನದ ದಾಳಿಗೆ ಮತ್ತೊಂದು ಹೆಸರಾಗಿರತಕ್ಕಂಥ ಅಂಡರ್ ಆರ್ಮ್ ಶೈಲಿಯ ಜಿಲ್ಲೆಯ ಹೆಸರಾಂತ ದಾಳಿಗಾರ ಫಯಾಜ್ ಬಾರಿಯಾ. ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ಬರುವ ಅತ್ಯುತ್ತಮ ಕ್ರೀಡಾಪಟು, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಕ್ರೀಡಾಪಟು ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿದ್ದಾರೆ ನಮ್ಮ ಜೊತೆ ಈ ಬಾರಿ ರಾಜೇಶ್ ಉಬಾರ್. ಪ್ರಥಮ ಚೆಂಡು ದಾಳಿಗಾರಿಕೆಯಲ್ಲಿ ಫಯಾಜ್ ಮುಂದುವರಿಯುತ್ತಾ ದ್ವಿತೀಯ ಬಾರಿ ಸೊಗಸಾದ ಚೆಂಡು, ಬಲವಾಗಿರತಕ್ಕಂಥ ಪ್ರಹಾರ, ಯಾವುದೇ ಓಟ ಇಲ್ಲಿ ದಾಖಲಾಗ್ತಾ ಇಲ್ಲ. ಚೆಂಡು ಇಲ್ಲಿ ಚುಕ್ಕಿಯೊಂದಿಗೆ ಅಂತ್ಯಾಡ್ತಾ ಇದೆ. ಪ್ರಥಮ ಚೆಂಡಿನಲ್ಲಿ ವೈಟ್ ಬಾಲ್ ಖಾತೆ ಶುಭಾರಂಭವಾಗಿತ್ತು. ದ್ವಿತೀಯ ಚೆಂಡು ಲಯಭರಿತವಾಗಿ ಬೀಳ್ತಾ ಇದೆ. ಸ್ವಿಚಡಿಗೆ ಮೊರೆ ಹೋದ್ರೆ ಈ ಮಧ್ಯೆ ಕ್ಯಾಚ್ ಆಗುವ ಅವಕಾಶದಲ್ಲಿದೆ. ಚೆಂಡು ಸುಲಭ ಅವಕಾಶ, ರಾಜೇಶ್ ಉತ್ತರಿ ಪತನ. ಫೈನಲ್ ಪಂದ್ಯಾಟದಲ್ಲಿ ನಿರೀಕ್ಷೆಯ ಆಟಗಾರನಾಗಿದ್ರು ಈ ರಾಜೇಶ್, ತಂಡದ ಭರವಸೆಯ ಆಟಗಾರನಾಗಿದ್ರು ಈ ರಾಜೇಶ್. ಆದರೆ ಭರವಸೆಯನ್ನು ಉಳಿಸಿಕೊಳ್ಳುವಲ್ಲಿ ವಿಫಲಗೊಳ್ತಾ ಇದ್ದಾರೆ. ಓರ್ವ ಭರವಸೆಯ ಆಟಗಾರ, ನಿರೀಕ್ಷೆ ಆಟಗಾರ ಇಲ್ಲಿ ನಿರಾಸೆಗೊಳಿಸುತ್ತಾ ಪೆವಿಲಿಯನ್ ಕಡೆಗೆ ಸಣ್ಣ ಪುಟ್ಟ ಹೆಜ್ಜೆ ಆಗುತ್ತಾ ರಾಜೇಶನ ಹುದ್ದರಿ ಪತನವಾಗ್ತಾ ಇದೆ. ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಗೆ ಈ ಬಾರಿ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಮುಸ್ತಾಫ್ ಪೆರಿಯಡ್ಕ. ದಾಳಿಗಾರಿಕೆಯಲ್ಲಿ ದ್ವಿತೀಯ ಚೆಂಡಿನಲ್ಲಿ ಹುದ್ದರಿ ಪಡೆದಂತ ಬರುವ ಅತ್ಯುತ್ತಮ ವೇಗ ದಾಳಿಗಾರ ಫಯಾಜ್ ಬಾರಿಯಾ ನೇರವಾಗಿ ಮುಸ್ತಾಫ್ ಪೆರಿಯಡ್ಕ ಅನ್ನತಕ್ಕಂತಹ ದಾಂಡಿಗೆ ನಡೆಗೆ ಸೇಬೇಕಾಗಿದೆ. ತೃತೀಯ ಬಾರಿಗೆ ದಾಳಿಗಾರಿಕೆಯಲ್ಲಿ ಫಯಾಜ್ ನೇರವಾಗಿ ಮುಸ್ತಾರ್ ಅವರ ಕಡೆಗೆ ದಂಡಿಸಿದ್ರು. ಕ್ಯಾಚ್ ಅವಕಾಶದಲ್ಲಿ ಪ್ರಯತ್ನವಿತ್ತು, ಆದರೆ ಸಫಲತೆಯನ್ನು ಗಿಟ್ಟಿಸಿಕೊಳ್ಳಲು ವಿಫಲಗೊಳ್ತಾ ಇದೆ ಕ್ಷೇತ್ರಪಾಲಕ ಲತೀಫ್ ಚೆಂಡನ್ನು ಕಬಳಿಸುವಲ್ಲಿ ವಿಫಲಗೊಂಡ ಪರಿಣಾಮ ಒಂದು ಓಟ ಇಲ್ಲಿ ಯಶಸ್ವಿಗೊಳ್ತಾ ಇದೆ. 3 ಚೆಂಡು ಮುಕ್ತಾಯ ಕಾಣುವಾಗ 2 ಖಾತೆಯಲ್ಲಿದೆ. 4ನೇ ಬಾರಿಗೆ ಸೇಬೇಕಾಗಿದೆ ದಾಳಿಗಾರ ಫಯಾಜ್ ಬಾರಿಯಾ. ನೇರವಾಗಿ ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿರತಕ್ಕಂಥ ಬರುವ ಭರವಸೆಯ ದಾಂಡಿಗ ವರ್ನಾಡ್ಕ ಪರವಾಗಿ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡು ಬಂದಿರತಕ್ಕಂಥ ಆಟಗಾರ, ಭರವಸೆಯ ಪ್ರತಿಭೆಯಡೆಗೆ ಸೊಗಸಾದ ಚೆಂಡು. ರಹೀಂ ದಂಡಿಸುವಲ್ಲಿ ವಿಫಲಗೊಳ್ತಾ ಇದ್ದಾರೆ. ಯಾವುದೇ ಓಟ ದಾಖಲಾಗ್ತಾ ಇಲ್ಲ. ಚೆಂಡಿನ ವೇಗವನ್ನು ಗಮನಿಸಿ, ಆ ವೇಗಕ್ಕೆ ಖಂಡಿತವಾಗಿ ಕಡಿವಾಣ ಹಾಕುವಲ್ಲಿ ರಹೀಂ ವಿಫಲಗೊಳ್ತಾ ಇದ್ದಾರೆ. ಪವರ್ ಪ್ಲೇ ವಿಭಾಗದ ಪಂಚಮಿ ಚೆಂಡಿಗಾಗಿ ಮತ್ತೆ ಫಯಾಜ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನೇರವಾಗಿ ರಹೀಂ ರವರ ಕಡೆಗೆ ಸೇಬೇಕಾಗಿದೆ. ದಂಡಿಸಿದ್ರು ರಹೀಂ, ದೊಡ್ಡ ಹೊಡೆದ ಪ್ರಯತ್ನ, ಕ್ಯಾಚ್ ಆಗುವ ಅವಕಾಶ. ಈ ಮಧ್ಯೆ ರಹೀಂ ರವರ ಹುದ್ದರಿಯು ಕೂಡ ಅವಕಾಶ ಮಾರ್ಗವಾಗಿ ದಂಡಿಸಿದ ಚೆಂಡಿನಲ್ಲಿ ಹುದ್ದರಿ ಆಘಾತವಾಗ್ತಾ ಇದೆ. ದ್ವಿತೀಯ ದಾಂಡಿಗನಾಗಿ ಆರಂಭಿಕ ಆಟಗಾರ ಇಲ್ಲಿ ಪೆವಿಲಿಯನ್ ಕಡೆಗೆ ಪಾದಚಲನೆ ಮಾಡ್ತಾ ಇದ್ದಾರೆ. ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಟ್ಟರು ರಹೀಂ, ಆದರೆ ಇಲ್ಲಿ ದೊಡ್ಡ ಹೊಡೆತದ ವಿಫಲತೆ ಕಾಣ ಸಿಗ್ತಾ ಇದೆ. 5ನೇ ಚೆಂಡಿನಲ್ಲಿ ಬಹುಮುಖ್ಯ ಬ್ರೇಕ್ ಥ್ರೂ ಮೈದಾನ ಒಳಭಾಗದಲ್ಲಿ ರಹೀಂ ರವರ ರೂಪದಲ್ಲಿ ಸನತ್ ಎನ್ನತಕ್ಕಂಥ ಆಟಗಾರನ ಮೇಲೆ ಈ ಬಾರಿ ಜವಾಬ್ದಾರಿ. ಮುಸ್ತಾದ್ ಜೊತೆಗೂಡುತ್ತಾ ಸನತ್ ಇರುವ ಆಟಗಾರರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸಲೇಬೇಕಾಗಿದೆ. ಕಾರಣ ಆರಂಭಿಕ ಇರುವ ಆಟಗಾರರು ಕೂಡ ಮೈದಾನದ ಹೊರಭಾಗದಲ್ಲಿ ನಿಂತು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ದಾಳಿಗಾರಿಕೆಯಲ್ಲಿ ಫಯಾಜ್ ಎಸೆಯಬೇಕಾಗಿದೆ ಅಂತಿಮ ಬಾರಿ. ದಂಡಿಸಿದ್ರು ಸನತ್, ಬಲವಾಗಿರತಕ್ಕಂಥ ಪ್ರಹಾರವೇ ಸರಿ, ಆದರೆ ಘೋಷಿತ ವಲಯಕ್ಕೆ ಚೆಂಡು ಪ್ರಾಪ್ತಿಗೊಳ್ತಾ ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 3 ದಾಖಲಾಗ್ತಾ ಇದೆ. ಫೈನಲ್ ಪಂದ್ಯಾಟ ಚಾಲ್ತಿಯಲ್ಲಿದೆ. ಪ್ರಶಸ್ತಿ ಸುತ್ತಿನ ರೇಸಿನಲ್ಲಿ 2 ತಂಡಗಳು ಮೈದಾನದ ಭಾಗದಲ್ಲಿ ಸೆಣಸಾಟದಲ್ಲಿದೆ. ಆರಂಭಿಕ ಓವರಿನ 6 ಚೆಂಡುಗಳು ಅರ್ಥಾತ್ ಪ್ರಥಮ ಓವರ್ ಮುಕ್ತಾಯ ಕಾಣುವಾಗ 3 ಮಾತ್ರ ಖಾತೆಯಲ್ಲಿ 2 ಅಮೂಲ್ಯ ಹುದ್ದೆಯನ್ನು ಫಯಾಜ್ ತನ್ನದಾಗಿಸಿಕೊಂಡಿದ್ದಾರೆ. ಜಿಬಿ ವಾರಿಯರ್ಸ್ ಪರವಾಗಿ ಪ್ರತಿಯೊಂದು ಪಂದ್ಯಾಟದಲ್ಲೂ ಕೂಡ ಲೆಗ್ ಸ್ಪಿನ್ ಕರಾರುವಕತನದ ದಾಳಿಗಾರಿಕೆಯನ್ನು ತೋರ್ಪಡಿಸುತ್ತಾ ಪ್ರತಿ ಸಂದರ್ಭದಲ್ಲೂ ಕೂಡ ತನ್ನ ತಂಡಕ್ಕೆ ಆಸರೆಯಾದಂತಹ ದಾಳಿಗಾರ ಈ ಫಯಾಜ್ ಬಾರಿಯಾ.
ಈ ಮೈದಾನ ದಾಂಡಿಗ ವಿಭಾಗಕ್ಕೆ ಖಂಡಿತವಾಗಿ ಒಂದು ರೀತಿಯ ಸಂಕಷ್ಟದ ವಾತಾವರಣವನ್ನೇ ಸೃಷ್ಟಿಸ್ತಾ ಇತ್ತು. ಆದರೆ ಫಯಾಜ್ ಚೆಂಡನ್ನು ಕೈಗೆತ್ತಿಕೊಂಡು ಖಂಡಿತವಾಗಿಯೂ ದಾಳಿಗಾರಿಕಾ ವಿಭಾಗವು ಕೂಡ ವೇಗವಾಗಿ ಎಸೆದ್ರೆ ನಿಲ್ಲಿಸಬಹುದು ಎನ್ನತಕ್ಕಂಥ ಸೂಚನೆಯೊಂದಿಗೆ ಬಂದ್ರು. ಪ್ರತಿ ಬಾರಿಯೂ ಕೂಡ ತನ್ನ ತಂಡಕ್ಕೆ ನೆರವಾದಂತಹ ದಾಳಿಗಾರನಾದ್ರು. 3 ಖಾತೆಯಲ್ಲಿದೆ. ದ್ವಿತೀಯ ಓವರ್ ದಾಳಿಗಾರಿಕೆಗೆ ಈ ಬಾರಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ನವಾಜ್ ಹೊಸಮಜಲು. ನವಾಜ್ ರವರು ಈ ಬಾರಿ ದಾಳಿಗಾರಿಕೆಗೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದೆ. ಆದಲ್ಲಿ ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ಮುಸ್ತಾಫ್ ಪೆರಿಯಡ್ಕ. ಜವಾಬ್ದಾರಿ ಇದೆ, ಸವಾಲು ಕೂಡ ಇದೆ. ಕಾರಣ ಫೈನಲ್ ಪಂದ್ಯಾಟದಲ್ಲಿ ತಂಡದ ನಿರೀಕ್ಷೆ ಇರುವ ಆಟಗಾರರ ಮೇಲೆ ಬಹಳಷ್ಟಿದೆ. ನವಾಜ್ ನಿಲ್ಲಿಸಲೇಬೇಕಾದ ಒತ್ತಡ ಸಂದರ್ಭದಲ್ಲಿದ್ರೆ, ದಂಡಿಸಲೇಬೇಕಾದಂತ ಒತ್ತಡ ಸಂದರ್ಭದಲ್ಲಿ ದಾಂಡುಗಾರಿಕಾ ವಿಭಾಗ 3 ಮಾತ್ರ ಖಾತೆಯಲ್ಲಿರುವಂತಹದ್ದು. ಇಲ್ಲಿ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಸೇಯಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡಿಗಾಗಿ ಬಲಹಸ್ತ ಬಲಗೂಟದ ಸಮ್ಮತಿಯನ್ನು ಪಡೆದುಕೊಳ್ಳುತ್ತ ನವಾಜ್ ಪ್ರಥಮ ಬಾರಿಗೆ ದಂಡಿಸುವ ಪ್ರಯತ್ನ. ದಂಡಿಗೂ ಚೆಂಡಿಗೂ ಸಂಪರ್ಕವೇ ಇಲ್ಲ. ಡಾಟ್ ಬಾಲ್. ಚುಕ್ಕಿ ಆಗ್ತಾ ಇದೆ ಚೆಂಡು. ದೊಡ್ಡ ಹೊಡೆತದ ಪ್ರಯತ್ನವನ್ನು ಪಡತಕ್ಕಂತ ದಾಂಡಿಗನಿಗೆ ಇಲ್ಲಿ ಸ್ಪರ್ಶವೇಗೊಳ್ತಾ ಇಲ್ಲ ಚೆಂಡು. ಎಸೆಯಬೇಕಾಗಿದೆ ದಾಳಿಗಾರ ದ್ವಿತೀಯ ಬಾರಿಗೆ ನೇರವಾಗಿ ರಹೀಂ ರವರ ನಿರ್ಗಮನ ನಂತರವಾಗಿ ಈ ಮಧ್ಯೆ ಕ್ಯಾಚ್ ಆಗುವ ಅವಕಾಶದಲ್ಲಿ ಚೆಂಡು. ಅನ್ಸಾರ್ ಎನ್ನತಕ್ಕಂತಹ ಸೇಫೆಸ್ಟ್ ಫೀಲ್ಡರ್ ಕ್ಷೇತ್ರಪಾಲನಲ್ಲಿರುವಾಗ ಖಂಡಿತವಾಗಿಯೂ ಯಾವುದೇ ರೀತಿ ನಿರೀಕ್ಷೆ ಪಡುವಾಗಿಲ್ಲ, ಹುದ್ದರಿ ಕಳಚಿ ಹೋಗುವುದಿಲ್ಲ ಎಂಬುದಾಗಿ. ಕಾರಣ ಅತ್ಯುತ್ತಮ ಕ್ಷೇತ್ರಪಾಲಕ ಅನ್ಸಾರ್ ಇಲ್ಲಿ ಸೊಗಸಾದ ಕ್ಯಾಚ್ ಪಡೆಯುವುದರೊಂದಿಗೆ ಮುಸ್ತಾಫ್ ಪೆರಿಯಡ್ಕ ಎನ್ನತಕ್ಕಂತ ಆಟಗಾರನ ಹುದ್ದರಿಗೂ ಕೂಡ ನಾಂದಿ ಹಾಡ್ತಾ ಇದ್ದಾರೆ. ಬಹುತೇಕ 3 ಅತ್ಯಮೂಲ್ಯ ಹುದ್ದರಿಗಳು ಪತನಗೊಂಡ ನಂತರ ದೊಡ್ಡ ಆಘಾತದಲ್ಲಿದೆ. ಸನತ್ರವರ ಮೇಲೆ ಈ ಬಾರಿ ಬೆಟ್ಟದಷ್ಟು ಜವಾಬ್ದಾರಿ ಹೆಗಲಿಗೆ ಇರುತ್ತಾ ಇದೆ. ನಾಗರಾಜ್ ತಂಡದ ಮಾಲಕ, ತಂಡದ ಪರವಾಗಿ ನಿಲ್ಲತಕ್ಕಂತ ಚಾಲಕನಾಗಬೇಕಾಗಿದೆ, ತಂಡವನ್ನು ಮುನ್ನಡೆಸತಕ್ಕಂತ ಮಾಲಕನಾಗಬೇಕಾಗಿದೆ. ಕಾರಣ ತಂಡ ಇಲ್ಲಿ ಸಂಕಷ್ಟದಲ್ಲಿದೆ. ಎದುರಾಳಿ ತಂಡ ಸುಸ್ಥಿತಿಯಲ್ಲಿದೆ. ಎದುರಾಳಿ ತಂಡದ ಸುಸ್ಥಿತಿಯನ್ನು ದುಸ್ಥಿತಿಯಾಗಿ ಮಾರ್ಪಾಡುಗೊಳಿಸಿ ತಮ್ಮ ತಂಡಕ್ಕೆ ಸುಸ್ಥಿತಿಯನ್ನು ತಂದೊಡ್ಡಬೇಕಾದ್ರೆ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಇರುವ ದಾಂಡಿಗರಿಂದ ಬರಲೇಬೇಕಾಗಿದೆ. ಕಾರಣ GB ವಾರಿಯರ್ಸ್ ಪ್ರಾರಂಭ ಹಂತದ ಹಿಡಿತವನ್ನು ಇದೀಗಾಗಲೇ ಸಾಧಿಸಿಯಾಗಿದೆ. ದ್ವಿತೀಯ ಓವರಿನ ತೃತೀಯ ಚೆಂಡಿಗಾಗಿ ದಾಳಿಗಾರ ನೇರವಾಗಿ ದಾಂಡಿಗ ವಿಭಾಗಕ್ಕೆ ಎಸೆಯಬೇಕಾಗಿದೆ. ಫುಲ್ ಟಾಸ್ ಆದಿಯಾಗಿತ್ತು. ಚೆಂಡು ನೋ ಬಾಲ್ ಎನ್ನತಕ್ಕಂತಹ ಸೂಚನೆ. ನಿಯಮವಲ್ಲದ ಚೆಂಡು ಇಲ್ಲಿ ದಾಖಲಾಗ್ತಾ ಇದೆ. ಉಚಿತ ಹೊಡೆತಕ್ಕೆ ಅವಕಾಶದ ಚೆಂಡು, ಫ್ರೀ ಹಿಟ್ ಚೆಂಡು. ಉಚಿತ ಹೊಡೆತದಲ್ಲಿದೆ, ದಂಡಿಸಲು ಅರ್ಹತೆ. ದಂಡಿಸಿದ್ರು. ಮಿಡ್ ವಿಕೆಟ್ ಭಾಗವನ್ನು ದಾಟಿ ಮಿಡ್ ಆನ್ ವಿಭಾಗದಲ್ಲಿ ಚೆಂಡನ್ನು ಪಡೆದಿದ್ರು ನವಾಜ್. 1 ಓಟಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ. 5 ಖಾತೆಯಲ್ಲಿದೆ. 3 ಚೆಂಡು ಮುಕ್ತಾಯ ಕಂಡಾಗಿದೆ. 4ನೇ ಬಾರಿಗೆ ಸೇಯಬೇಕಾಗಿದೆ. ಸ್ಕ್ವೇರ್ ಲೆಗ್ ವಿಭಾಗ, ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರಪಾಲಕನನ್ನು ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಕರೆತರಲಾಗ್ತಾ ಇದೆ. ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಓರ್ವ ಕ್ಷೇತ್ರಪಾಲಕ, ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಓರ್ವ ಕ್ಷೇತ್ರಪಾಲಕ, ವೈಡಿಶ್ ಲಾಂಗ್ ಆಫ್ ತುದಿಯಲ್ಲೂ ಓರ್ವ ಕ್ಷೇತ್ರಪಾಲಕ, ಡೀಪ್ ಎಕ್ಸ್ಟ್ರಾ ಕವರ್ ಮತ್ತು ಡೀಪ್ ಪಾಯಿಂಟ್ ವಿಭಾಗದಲ್ಲೂ ಕೂಡ ಕ್ಷೇತ್ರಪಾಲಕ. ಸೀಮಾರೇಖೆ ಸನಿಹದಲ್ಲಿ ಭದ್ರಕೋಟೆಯನ್ನು ಇದೀಗ ನಿಲ್ಲಿಸಲಾಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ನವಾಜ್ ಮತ್ತೆ ಮುಂದುವರಿಯುತ್ತ ನೇರವಾಗಿ ದಂಡಿಸಿದ್ರು. ಬಲವಾದ ಪ್ರಹಾರ. ಸನತ್ ದಂಡನೆಯಲ್ಲಿ ವಿಫಲತೆಯ ಹೊಡೆತ ಬಿದ್ದು ಸನತ್ ಎನ್ನತಕ್ಕಂತ ಬಹುಮುಖ್ಯ ಹುದ್ದರಿ ಇಲ್ಲಿ ಪತನಗೊಳ್ತಾ ಇದೆ. ಬಹುತೇಕ 4 ಹುದ್ದರಿಗಳು ವರ್ಣಡ್ಕ ತಂಡದ ಆಧಾರ ಸ್ತಂಭಗಳು ಇಲ್ಲಿ ಉರುಳುತ್ತಾ ಇದೆ. ನೆಲಕ್ಕೆ ಉರುಳುತ್ತಾ ಇದೆ ಆಧಾರ ಸ್ತಂಭಗಳು. ಆರಂಭಿಕ 4 ಹುದ್ದರಿಗಳು ಪತನಗೊಂಡ ನಂತರದಲ್ಲಿ ಬಹುತೇಕ ಅರ್ಧ ಪಂದ್ಯ ಗೆದ್ದಂತ ಸಂಭ್ರಮದಲ್ಲಿದ್ದಾರೆ GB ವಾರಿಯರ್ಸ್. ಆದರೆ ಕ್ರಿಕೆಟ್ ಯಾವುದೇ ಸಂದರ್ಭದಲ್ಲೂ ಕೂಡ ಬದಲಾವಣೆಯ ಹಾದಿಯನ್ನು ತುಳಿಯತಕ್ಕಂತ ಕ್ರೀಡೆ. ಅದಕ್ಕೆ ಸ್ಪಷ್ಟ ನಿದರ್ಶನವಾಗಿ ಈ ದಿನ ಎಮಿರೇಟ್ಸ್ ನೆಲ್ಲಿಯಾಡಿ ತಂಡ ಕಾಣಸಿಕ್ಕಿತ್ತು. ಈ ಪಂದ್ಯಾಟ ಮುಗಿದಿಲ್ಲ, ಆಟ ಮುಗಿದಿಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ಬದಲಾವಣೆಯ ಜ್ಯೋತಿಯನ್ನು ಬೆಳಗಿಸತಕ್ಕಂತ ಅವಕಾಶ ಖಂಡಿತವಾಗಿಯೂ ದಾಂಡುಗಾರಿಕಾ ವಿಭಾಗದ ವರ್ಣಡ್ಕ ತಂಡಕ್ಕಿದೆ. 4 ಚೆಂಡುಗಳು ಮುಕ್ತಾಯ ಕಂಡ ನಂತರದಲ್ಲಿ 5 ಖಾತೆಯಲ್ಲಿದೆ. ಸುರೇಶ್ ಪುತ್ತೂರು ತಾಲೂಕಿನ ಲೆಗ್ ಸ್ಪಿನ್ ದಶಕಗಳಿಂದ ಎಸೆಯತಕ್ಕಂತ ಓರ್ವ ದಾಳಿಗಾರ, ಓರ್ವ ಅತ್ಯುತ್ತಮ ವೇಗ ದಾಳಿಗಾರನಿಗೆ ಈ ಬಾರಿ ದಾಂಡುಗಾರಿಕೆ ನಿಭಾಯಿಸತಕ್ಕಂತ ಜವಾಬ್ದಾರಿ.
ಪಂಚಮಿ ಬಾರಿಗೆ ಸೇಬೇಕಾಗಿದೆ. ನವಾಜ್ ದಾಳಿಗಾರಿಕೆ ಫುಲ್ ಟಾಸ್ ಚೆಂಡಿಗೆ ಸೊಗಸಾಗಿರತಕ್ಕಂತ ಚೆಂಡು ಬಹುತೇಕ ಯಾರ್ಕರ್ ಆಗಿ ಪರಿವರ್ತನೆಯಾಯಿತು. ಅಂತಿಮ ಕ್ಷಣದಲ್ಲಿ ಕೇವಲ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. ಅಂತಿಮ ಚೆಂಡನ್ನು ಸೇಬೇಕಾಗಿದೆ. ನಾಗರಾಜ್ ತಂಡದ ಮಾಲಕ, ತಂಡವನ್ನು ಮೇಲಕ್ಕೆತ್ತುವ ಮಾಲಕನಾಗುವರೆ. ನವಾಜ್ ಹೊಸ ಮಜಲು ನಾಗರಾಜ್ರವರ ಕಡೆಗೆ, ನಾಗರಾಜ್ರವರ ಕಡೆಗೆ ನವಾಜ್ ಹೊಸ ಮಜಲೆ ಸೇಬೇಕಾಗಿದೆ. ದಂಡಿಸುವ ಪ್ರಯತ್ನವನ್ನು ಪಟ್ಟರು, ಪಾದಕ್ಕೆ ತಗುಲಿದಂತಹ ಚೆಂಡು ಗೂಟಗಳ ಮಧ್ಯೆ ಒಂದು ಓಟ ಮಾತ್ರ ಸೀಮಿತಗೊಳ್ತಾ ಇದೆ ಲೆಗ್ ಬೈ ಮುಖಾಂತರವಾಗಿ. ಇಲ್ಲಿ 2 ಓವರ್ಗಳು ಮುಕ್ತಾಯ ಕಾಣುವಾಗ 7 ಮಾತ್ರ ಖಾತೆಯಲ್ಲಿದೆ. ತೃತೀಯ ಓವರ್ ಸೇಬೇಕಾಗಿದೆ. 2 ಓವರುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲು ಮಾಡಿ ಅದೆಷ್ಟು ಓಟವನ್ನು ಗುರಿಯಾಗಿ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ಅವಕಾಶ ಖಂಡಿತವಾಗಿ ದಾಂಡುಗಾರಿಕಾ ವಿಭಾಗಕ್ಕೆ ಇನ್ನೂ ಕೂಡ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಪುಟಿದೇಳತಕ್ಕಂತ ಅವಕಾಶವಿದೆ. ಕಾದು ನೋಡಬೇಕಾಗಿದೆ. ಪರಿವರ್ತನೆ ಜ್ವಾಲೆ ಇಲ್ಲಿ ಬೆಳಗಬಹುದೇ, ಪರಿವರ್ತನೆ ಕಾಣಸಿಗಬಹುದೇ ಅನ್ನತಕ್ಕಂಥ ಮಾತನ್ನು ಎನ್ನತಕ್ಕಂಥ ಪ್ರಶ್ನೆಯನ್ನು ಮುಂದಿಡುತ್ತಾ ದ್ವಿತೀಯ ಓವರಿಗೆ ಮತ್ತೆ ತೃತೀಯ ಓವರಿಗೆ ವೀಕ್ಷಕ ವಿವರಣೆಗಾಗಿ ನಿಸಾರ್ ಸುಳ್ಯಾರ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ಅಲ್ತಾಫ್ ಮದ್ದಡ್ಕ ಇವರಿಗೆ. ವಿ ಆರ್ ಇನ್ ದಿ ಫೈನಲ್ ಮ್ಯಾಚ್ ಆಫ್ ದ ಡೇ ಅಂಡ್ ದ ಟೂರ್ನಮೆಂಟ್. 2 ಬಲಿಷ್ಠ ತಂಡಗಳು ಸೆಣಸಾಡುತ್ತಾ ಇದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು ಎಂಬ ಪ್ರಶ್ನೆಗೆ ಅಂತಿಮ ಉತ್ತರವಂತೂ ಬರಲಿಕ್ಕಿದೆ. 1-2 ದೊಡ್ಡ ಹೊಡೆತಗಳು ಬರಲೇಬೇಕಾದ ಅನಿವಾರ್ಯತೆಯನ್ನು ದಾಂಡುಗಾರಿಕಾ ತಂಡ ನೋಡ್ತಾ ಇದೆ. ಎದುರಾಳಿ ತಂಡಕ್ಕೆ ಉಡುಗೊರೆಯ ರೂಪದಲ್ಲಿ ಇಂತಹ ಅಂಕಗಳು ಖಂಡಿತವಾಗಿ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕಂಟಕವನ್ನು ತಂದುಕೊಡಲಿಕ್ಕಿದೆ. ಹೈದರ್ನ ಕಿಲಾಡಿ ದಾಳಿಗಾರಿಕಾ ವಿಭಾಗದಲ್ಲಿ ಆರಂಭಿಕ ಚೆಂಡಿನ ಮುಕ್ತಾಯ, ಆರಂಭಿಕ ಚೆಂಡನ್ನೇ ಸೇಬೇಕಾಗಿದೆ. ಇಲ್ಲಿ ಆರಂಭಿಕ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ವೈಡಿಗೆ ಅನುಸಾರವಾಗಿ ಚೆಂಡನ್ನು ಚುಕ್ಕಿಯಾಗಿಸ್ತಾ ಇದ್ದಾರೆ. ದೊಡ್ಡ ಹೊಡೆತವನ್ನು ಬಾರಿಸಬಲ್ಲ ನಾಗರಾಜ್ ಎಂಬ ನಾಮ ದಂಡುಗಾರಿಕಾ ವಿಭಾಗದಲ್ಲಿ. ಆಹಾ, ಇಲ್ಲಿ ನೇರವಾಗಿ ಗುಟ್ಟಕ್ಕೆ ಮುತ್ತಿಗೆತಾ ಇದೆ ಚೆಂಡು. ಮಗದೊಂದು ವಿಕೆಟ್ ನೆಲ ಕುರುಳಿ ಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಗಳಿಸಿಕೊಂಡದ್ದು ಕೇವಲ 8 ಮಾತ್ರ. 2 ಚೆಂಡು ಮುಕ್ತಾಯಗೊಂಡಿದೆ, ಅರ್ಥಾತ್ 10 ಚೆಂಡುಗಳ ಆಟವಂತೂ ಬಾಕಿ ಇದೆ. ಬಹುತೇಕ ಫೈನಲ್ ಏಕಪಕ್ಷೀಯವಾಗಿ ಸಾಗ್ತಾ ಇದೆಯೋ. ಎದುರಾಳಿ ತಂಡದಲ್ಲಂತೂ ಅತ್ಯುತ್ತಮ ಲಯಬದ್ಧ ದಾಳಿಗಾರರಿದ್ದಾರೆ. ಆ ದಾಳಿಗಾರರನ್ನ ಕಂಡುಕೊಂಡು ಈ ಒಂದು ತಂಡ ಕನಿಷ್ಠ ಅಂಕಿಅಂಶ ಪಟ್ಟಿಗೆ ಕಟ್ಟಿ ಆಗ್ತಾ ಇದೆ. ಇಲ್ಲಿ 10 ಚೆಂಡುಗಳ ಆಟ ಬಾಕಿ ಇರುವಂತೆ ಖಾತೆಯಲ್ಲಿ ಒಟ್ಟಾಗಿ ಗಳಿಸಿಕೊಂಡದ್ದು 8 ಮಾತ್ರ. 5ನೇ ಕ್ರಮಾಂಕದ ಇರಲಿ 6ನೇ ಕ್ರಮಾಂಕದ ದಾಂಡಿಗರವರೆಗೂ ಕೂಡ ದೊಡ್ಡ ಹೊಡೆತಗಳನ್ನ ಬಾರಿಸಬಲ್ಲ ದಾಂಡಿಗರು ಉಪಸ್ಥಿತಿರತಕ್ಕಂಥ ತಂಡವಾಗಿದೆ ಇಲ್ಲಿ ಎಸ್ಡಿಸಿ ವರ್ನಡ್ಕ. ಒಂದಂಕದ ಸಂಪಾದನೆಯಾಗಿದೆ. ಅವಶ್ಯಕತೆ ಇದ್ದಾಗ ದೊಡ್ಡ ಹೊಡೆತವನ್ನು ಬಾರಿಸಿ ಅನುಭವ ಹೊಂದಿರತಕ್ಕಂಥ ಆಟಗಾರ ಸುರೇಶ್ ಪುತ್ತೂರು ಸಭೆಯ ಸಾಚಿ ಪ್ರದರ್ಶನವನ್ನು ಅದೆಷ್ಟೋ ಮೈದಾನದಲ್ಲಿ ತೋರಿಸಿದ್ದಾರೆ. ಆದರೆ ಇಲ್ಲಿ ಈ ಮೈದಾನದಲ್ಲಿ ದೊಡ್ಡ ಹೊಡೆತವನ್ನು ಬಾರಿಸಲೇಬೇಕಾಗಿದೆ. ಆದರೆ ಇಲ್ಲಿ ಸುರೇಶ್ ದೊಡ್ಡ ಹೊಡೆತವನ್ನು ಬಾರಿಸಲು ಹೊರಟು ನೇರವಾಗಿ ನಿರ್ಗಮನದ ಹಾದಿಯನ್ನು ನೋಡಲೇಬೇಕಾಗಿದೆ. ಮಗದೊಂದು ವಿಕೆಟ್, ಶ್ರೇಷ್ಠ ಮಟ್ಟದ ಗೂಟ ಪಾಲನೆ ಆಗ್ತಾ ಇದೆ. ಗೂಟ ಪಾಲನಾ ವಿಭಾಗದಲ್ಲಿ ಜಾಬೀರ್ ಶ್ರೇಷ್ಠ ಮಟ್ಟದ ಗೂಟ ಪಾಲನೆ, ಮಾಸ್ಟರ್ ಕ್ಲಾಸ್ ಇಸ್ ವರ್ಕಿಂಗ್ ಬಿಹೈಂಡ್ ದ ಸ್ಟಂಪ್ಸ್. 4 ಚೆಂಡು ಮುಕ್ತಾಯಗೊಂಡಿದೆ. 8 ಚೆಂಡುಗಳ ಆಟ ಬಾಕಿ ಇದೆ. 8 more deliveries to go for the completion of our first innings of final match. ನಾಲ್ಕು ಚೆಂಡು ಮುಕ್ತಾಯಗೊಂಡಿದೆ. 8 ಚೆಂಡುಗಳ ಆಟ ಬಾಕಿ ಇದೆ. ಹಲವಾರು ಕ್ರೀಡಾಭಿಮಾನಿ ಬಂಧುಗಳು ಪಂದ್ಯಾಕೂಟಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ಪ್ರಮುಖವಾಗಿ ಅತ್ಯುತ್ತಮ ಕ್ರೀಡಾಕೂಟ, ಅತ್ಯುತ್ತಮ ತೀರ್ಪುಗಾರರು, ಅತ್ಯುತ್ತಮ ವೀಕ್ಷಕ ವರ್ಣಗಾರನೇ, ಅದೇ ರೀತಿಯಲ್ಲಿ ಅತ್ಯುತ್ತಮ ಸಂಘಟನೆ ಅಂತಕ್ಕಂಥ ರೀತಿಯಲ್ಲಿ ಜುನೈದಿನಲ್ಲಿ ಆಡಿ ಅವರು ಈ ಒಂದು ಪಂದ್ಯಾಕೂಟಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ತಾನು ಪ್ರತಿನಿಧಿಸುವಂತ ತಂಡದ ಸದಸ್ಯರು ಕೂಡ ಈ ಪಂದ್ಯಾಕೂಟದಲ್ಲಿ ಆಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜುನೈದಿನಲ್ಲಿ ಆಡಿ ಅವರ ಶುಭಕಾಮನೆಗಳಿಗೆ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸುತ್ತಾ ನೇರವಾಗಿ ಫೈನಲ್ಗೆ ಲಗ್ಗೇಟಂತಹ 2 ತಂಡಗಳ ಅಂಕಿಅಂಶ ಪಟ್ಟಿಗಳನ್ನು ವೀಕ್ಷಿಸ್ತಾ ಇದ್ದೇವೆ. 5 ಚೆಂಡು ಮುಕ್ತಾಯಗೊಂಡ ಖಾತೆಯಲ್ಲಿ ಗಳಿಸಿಕೊಂಡದ್ದು 10 ಓಟ ಮಾತ್ರ. 7 ಚೆಂಡುಗಳ ಆಟ ಬಾಕಿ ಇದೆ. ಹೈದರ್ ಅವರ ಅಂತಿಮ ಚೆಂಡು, ದೊಡ್ಡ ಹೊಡೆತ, ಇದು ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು. ಫಯಾಸ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ.
ಏಕಪಕ್ಷೀಯವಾಗ್ತಾ ಇದೆಯೋ ಒಂದೆರಡು ದೊಡ್ಡ ಹೊಡೆತಗಳು ಎದುರಾಳಿ ತಂಡವು ಕೂಡ ನಿರೀಕ್ಷಿಸ್ತಾ ಇದೆ ದೊಡ್ಡ ಹೊಡೆತಗಳು. ಕಾರಣ ಒಂದು ಉತ್ತಮ ಅಂಕಪಟ್ಟಿ ಚೇಸ್ ಮಾಡಲು ಬೇಕಾಗಿದೆ. ಕಾರಣ ಆರಂಭಿಕ 5 ದಾಂಡಿಗರನ್ನು ಇಲ್ಲಿ ಗುರುತಿಸಿಕೊಳ್ಳಬೇಕಾಗಿದೆ. ನವಾಜ್, ಫಯಾಜ್, ಹೈದರ್, ಜಾಬೀರ್ ದೊಡ್ಡ ದೊಡ್ಡ ಹೊಡೆತವನ್ನು ಬಾರಿಸಲವಲ್ಲ ದೊಡ್ಡ ದಾಂಡಿಗರಿದ್ದಾರೆ. ನವಾಜ್ ಕೂಡ ಇಲ್ಲಿ ಲಾಂಗ್ ಆನ್ ಕಡೆಯಲ್ಲಿ ಗುರುತಿಸಿಕೊಳ್ಳುತ್ತಾ ಇದ್ದಾವೆ. ಆರಂಭಿಕ 5 ಕ್ರಮಾಂಕದ ದಾಂಡಿಗರು ದೊಡ್ಡ ಹೊಡೆತವನ್ನು ಬಾರಿಸಬಲ್ಲ ದಾಂಡಿಗರು. ಆದರೆ ಆ ದಾಂಡಿಗರಿಗೆ ಅನುಸಾರವಾಗಿ ಅಂಕಗಳು ದಾಖಲಾಗಿಲ್ಲ. ಎದುರಾಳಿ ತಂಡದ ದಾಳಿಗಾರರನ್ನು ಗಮನಿಸಿಕೊಂಡು ಅಂಕವನ್ನು ಕಡಿತಗೊಳಿಸುವ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿ ಆರಂಭಿಕ ಚೆಂಡು ದಾಳಿಗಾರಿಕಾ ವಿಭಾಗದಲ್ಲಿ ಫಾರೂಕ್. ಆರಂಭಿಕ ಚೆಂಡು ಫ್ಲೇಕ್ ಶಾಟ್ ಫ್ರಮ್ ದಿ ಬ್ಯಾಟರ್. must required to escape from the blade here. ಏಕಪಕ್ಷೀಯವಾಗ್ತಾ ಇದೆಯೋ ಎನ್ನತಕ್ಕಂತ ಪ್ರಶ್ನೆ ಇತ್ತು. ಆದರೆ 6 ಬರುತ್ತಾ ಇದೆ. ಅವಶ್ಯಕ ಹೊಡೆತ ಇದು. ಪ್ರಹ್ಲಾದ್ ಬ್ಯಾಟ್ ಮುಖೇನವಾಗಿ 16 ರಥದ ಅಪ್ಪುಗಾಲಿಡ್ತಾ ಇದೆ. ಖಂಡಿತ ಇದು ಅಸುರರಿಗೆ ಪ್ರಶ್ನೆಯಾಗಿ ಬಂದಂತ ಭಕ್ತ ಪ್ರಹ್ಲಾದನಂತೆ ಇಲ್ಲಿ ಎದುರಾಳಿ ತಂಡಕ್ಕೆ ಪ್ರಹ್ಲಾದ ಸಿಕ್ಸರ್ ಬಾರಿಸುವ ಮುಖೇನವಾಗಿ ಸಿಂಹ ಸ್ವಪ್ನವಾಗಿ ಮಾರ್ಪಾಡಾಗ್ತಾ ಇದ್ದಾರೆ. 1 ಸಿಕ್ಸರ್ ದಾಖಲಾಗಿದೆ. ಮಗದೊಮ್ಮೆ ಅದೇ ರೀತಿಯ ಹೊಡೆತಕ್ಕೆ ಪ್ರಯತ್ನ ಗಲಿಬಿಲಿ. ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಪ್ರಹ್ಲಾದ ಮಗದೊಮ್ಮೆ ಶ್ರೀಕನ್ನ ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ಎರಡು ಚೆಂಡು ಮುಕ್ತಾಯಗೊಂಡಿದೆ. ತೃತೀಯ ಚೆಂಡು ಇದು. ವಿಕೆಟ್ ಮಧ್ಯಭಾಗದಲ್ಲಿ ಒಂದರ ಬಳಿಕ ಪ್ರಯತ್ನ ಗಲಿಬಿಲಿ. ದ್ವಿತೀಯ ಓಟದ ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿ ಮಾರ್ಪಾಡಾಗಿದೆ. 2 ಅಂಕದ ಸಂಪಾದನೆಯಾಗಿದೆ. 3 ಚೆಂಡಲ್ಲಿ 8 ಅಂಕದ ಸೋರಿಕೆ. 3 ಚೆಂಡಲ್ಲಿ 8 ಅಂಕದ ಸೋರಿಕೆಯಾಗಿದೆ. ನಿಧಾನಗತಿಯಲ್ಲಿ ಅಂಕಿಅಂಶ ಪಟ್ಟಿ ಏರ್ತಾ ಇದೆ. 18 ಕಾಣ ಸಿಗ್ತಾ ಇದೆ. 3 ಚೆಂಡುಗಳ ಆಟ ಬಾಕಿ ಇದೆ. ಕನಿಷ್ಠ ಪಕ್ಷ 25 ದಾಖಲಿಸಿಕೊಂಡ್ರೆ ಆರಂಭಿಕ ಓವರ್ ಸುರೇಶ್ ಪುತ್ತೂರು ಖಂಡಿತ ಯಶಸ್ವಿತವಾದಂತೆ ಓವರ್ ಅನ್ನು ಎಸೆಯಬಲ್ಲಂತ ದಾಳಿಗಾರರಿದ್ದಾರೆ. ಕನಿಷ್ಠ ಪಕ್ಷ 25ರಿಂದ 30 ಅಂಕಗಳು ಖಂಡಿತ ಒಂದು ಗೌರವಾನ್ವಿತ ಮೊತ್ತವಾಗಿರ್ಲಿಕ್ಕಿದೆ. ಖಾತೆಯಲ್ಲಿ 18 ದಾಖಲಾಗಿದೆ. 3 ಚೆಂಡುಗಳ ಆಟ ಬಾಕಿ ಇದೆ. ಫೈನಲ್ ಪಂದ್ಯಾಟವಾಗ್ತಾ ಇದೆ ನೋಡಿ. ಕಿಕ್ಕಿರಿದು ವೀಕ್ಷಿಸ್ತಾ ಇರ್ತಕ್ಕಂಥ ಪ್ರೇಕ್ಷಕರು. ಕಾರಣ ಯಾರು KPL 2024 ಚಾಂಪಿಯನ್ಸ್. 3 ಚೆಂಡುಗಳ ಆಟ ಬಾಕಿ ಇದೆ. ಇದು ಫೈನಲ್. ನೆನಪಿನಲ್ಲಿಟ್ಟುಕೊಂಡು ಆಡಬೇಕಾಗಿದೆ. 4ನೆಯ ಚೆಂಡು ಇದು. ಸಿಕ್ಸರ್ ಅನ್ನು ಸಿಡಿಸಿದ ದಾಂಡಿಗನತೆ ಸೇಯಬೇಕಾಗಿದೆ. ಇಲ್ಲಿ ದೇ ಹೊಡೆತದ ಪ್ರಯತ್ನ 1 ಅಂಕದ ಗಳಿಕೆಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು 9 ಓಟವನ್ನು ಬಿಟ್ಟುಕೊಟ್ರು. 2 ಚೆಂಡಿನ ಆಟ ಬಾಕಿ ಇದೆ. ಖಾತೆಯಲ್ಲಿ 19 ಆನ್ ದ ಬೋಟ್. ದೊಡ್ಡ ಹೊಡೆತ. ಖಾಲಿ ಜಾಗ. 1ರ ಬಳಿಕ ಪ್ರಯತ್ನ. 2ರ ಬಳಿಕ ತೃತೀಯ ಓಟಕ್ಕೆ ಪ್ರಯತ್ನ. 3ನೆಯ ಓಟವು ಕೂಡ ಇಲ್ಲಿ ಸಂಪಾದನೆಯಾಗ್ತಾ ಇದೆ. 22 ಕಾಣ ಸಿಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಪ್ರತಿಯೊಂದು ಚೆಂಡಲ್ಲೂ ಕೂಡ ಅಂಕದ ಗಳಿಕೆಯಾಗಿದೆ. 1 ಒಂಟಿ ಓಟ, 1 ಅವಳಿ, 1 ತ್ರಿವಳಿ, 1 ಸಿಕ್ಸರ್, 1 ಚುಕ್ಕಿ, 1 ಚೆಂಡು ಬಾಕಿ. ಪ್ರಹ್ಲಾದ ದಂಡುಗಾರಿಕಾ ವಿಭಾಗದಲ್ಲಿ ದಂಡಿಸತಕ್ಕಂಥ ಪ್ರಯತ್ನ. ಲೆಗ್ ಬೈಸ್. 1 ಅಂಕದ ಸಂಪಾದನೆ. ಎಕ್ಸಾಕ್ಟ್ಲಿ ದೇ ಸ್ಕೋರ್ 23 and they want to get 24 from 24. 24 ಚೆಂಡು 24 ಓಟದ ಅವಶ್ಯಕತೆ ಇದೆ. ಅಂತಿಮ ಓವರ್ ನಲ್ಲಿ ಗಳಿಸಿದ ಅಂಕಗಳನ್ನ ಆರಂಭಿಕ 3 ಓವರ್ಗಳಲ್ಲಿ ಗಳಿಸಿಕೊಂಡಿದ್ದರೆ ಖಂಡಿತ ಅತ್ಯುತ್ತಮ ಅಂಕಗಳನ್ನ ನೋಡಬಹುದಿತ್ತು. ಆದರೆ 24 ಚೆಂಡಲ್ಲಿ ಗಳಿಸಿಕೊಂಡದ್ದು ಕೇವಲ 23 ಓಟ ಮಾತ್ರ. 24ರ ಮುಂದೆ ಬೇಕಾಗಿದೆ 24. ಆರಂಭಿಕ ಇನ್ನಿಂಗ್ಸಿನ ಮುಕ್ತಾಯದ ಬಳಿಕ ದ್ವಿತೀಯ ಇನ್ನಿಂಗ್ಸಿಗೆ ಕಾಲಿಡುವುದಾದರೆ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಆಡಬೇಕಾಗಿದೆ. ಮೀರಾ ಮಿನುಗುವ ಟ್ರೋಫಿ ವೇದಿಕೆಯಲ್ಲಿ ಕಾಣಸಿಗುವುದಾದರೆ ಆ ಒಂದು ಕಪ್ಪಿಗೆ ಮುತ್ತಿಕ್ಕುವ ಕಪ್ತಾನ ಯಾರು ಎಂಬ ಪ್ರಶ್ನೆಗೆ ಅಂತಿಮ ಉತ್ತರವಂತೂ ಬರಬೇಕಾಗಿದೆ. 2 അസൂർ പടകൾ തമ്മിലുള്ള ഏറ്റുമുട്ടൽ. മിന്നിത്തിളങ്ങുന്ന കപ്പിന് മുത്തം വെക്കുന്ന ക്യാപ്റ്റൻ ആരായിരിക്കും? ഇടകരങ്ങൾ ഇടനെഞ്ചിലേക്ക് പിടിച്ചുകൊണ്ട് പറയുക ഞാനായിരിക്കും ആ ചാമ്പ്യൻസ്.
കളിക്കാണാൻ ഇവന്ന എല്ലാ മുഴുവൻ ക്രിക്കറ്റ് ആസ്വാദകരെയും ഒന്നടക്കം സ്വാഗതം ചെയ്തുകൊണ്ട് ഇത് വെറും കളിയല്ല, തീക്കളിയാണ് പ്രേക്ഷകരെ. 24 പന്തുകൾ 24 റണ്ണിന്റെ വിജയലക്ഷ്യം. ಜನಾಬ್ ನಜೀರ್ ಕೊಯ್ಲಾ ಕಾರ್ಯದರ್ಶಿಗಳು ತಾಲೂಕು ಪತ್ರಕರ್ತರ ಸಂಘ ಪುತ್ತೂರು ಇವರನ್ನ ಆತ್ಮೀಯವಾಗಿ ಪಂದ್ಯಾಕೂಟಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ರಫೀಕ್ ಗಂಡಿಬಾಗಿಲು ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. 24 deliveries to go, 24 to get. We are in the final match of KPL 2K24. ಪ್ರಶ್ನೆಯನ್ನ ಮುಂದಕ್ಕಿಡಬೇಕಾಗಿದೆ. ಯಾರು ಚಾಂಪಿಯನ್ನರು, ಈ ಸಲ ಕಪ್ ನಮ್ದೇ ಅನ್ನತಕ್ಕಂಥದ್ದೇ ವಾಕ್ಯದೊಂದಿಗೆ ಆಡಬೇಕಾಗಿದೆ. 24 ಎಂಬ ಈಕ್ವೇಶನ್ ನೇರವಾಗಿ ಶಬ್ದಗಳೇ ಏರಿಳಿತದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ ಆತ್ಮೀಯ ಸ್ನೇಹಿತರ. ಅಲ್ತಾಫ್ ಮದ್ದಡ್ಕರ್ ಅವರನ್ನ ಬರಮಾಡಿಕೊಳ್ಳುತ್ತಾ ದ್ವಿತೀಯ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ. ಧನ್ಯವಾದಗಳು ನಿಸಾರ್ ಅವರೇ. ರೋಚಕತೆಯ ಪಂದ್ಯಾಟ ಇಲ್ಲಿ ಸಾಗಿಕೊಂಡು ಬರ್ತಾ ಇದೆ. ಪ್ರತಿಷ್ಠೆಯ ಹಣದಲ್ಲಿ ಜಿಬಿ ವಾರಿಯರ್ಸ್ ತಂಡದ ಆಟಗಾರರು ಬಾರಿಸತಕ್ಕಂಥ ಪ್ರತಿ ಸಿಕ್ಸರಿಗೂ ಕೂಡ ತಂಡದ ಮಾಲಕ 200 ರೂಪಾಯಿ ನಗದು ಘೋಷಣೆ ಮಾಡಿದ್ದಾರೆ. ಕೆಎಫ್ಸಿ ಕೊಯ್ಲಾ ರಾಷ್ಟ್ರದಲ್ಲಿ ಮೂಡಿ ಬಂದಿರತಕ್ಕಂತಹ ಕೊಯ್ಲಾ ಪ್ರೀಮಿಯರ್ ಲೀಗಿನ ಫೈನಲ್ ಪಂದ್ಯಾಟದ ಅಂತಿಮ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂತೆ ಈ ಪಂದ್ಯಾಟದಲ್ಲಿ ರೋಚಕತೆಯ ಕ್ಷಣಕ್ಕೆ ಸಾಕ್ಷಿ ಆಗತಕ್ಕಂಥ ಕೆಲವೊಂದು ಕ್ಷಣಗಳು ಮಾತ್ರ ಬಾಕಿ ಇರುವಂತೆ ನಿಸಾರ್ ಅವರೇ, ಎರಡು ತಂಡಗಳು ಕೂಡ ರೋಚಕತೆಯ ಸಂದರ್ಭವನ್ನು ಉಣಬಡಿಸತಕ್ಕಂಥ ಸಾಧ್ಯತೆಯಲ್ಲಿದೆ. ದಾಳಿಗಾರಿಕೆಯಲ್ಲಿ ಸುರೇಶ್ ಪುತ್ತೂರಿ ಎನ್ನತಕ್ಕಂಥ ಎಕ್ಸ್ಪ್ರೆಸ್ ವೇಗ ದಾಳಿಗಾರ ಪ್ರಥಮ ಚೆಂಡನ್ನು ಸೇಯಬೇಕಾಗಿದೆ. ವೈಟ್ ಬಾಲ್, ಆರಂಭಿಕ ಚೆಂಡು ಇಲ್ಲಿ ವೈಟ್ ಬಾಲ್ ಆಗಿದೆ. ಅದ್ಯಾವ ರೀತಿಯ ದಾಳಿಗಾರಿಕೆ ಬರಬೇಕಾಗಿದೆ, ಈ ದೊಡ್ಡ ಮಟ್ಟದ ದಾಂಡಿಗ ವಿಭಾಗವನ್ನು ಕಟ್ಟಿಹಾಕಲು ಅನ್ನತಕ್ಕಂಥ ಪ್ರಶ್ನೆಯನ್ನು ಮುಂದಿಡ್ತಾ ಇದೆ. ಸೂರಿ ಚೆಂಡಿನ ದಾಳಿಗಾರಿಕೆ ಆಗಬೇಕಾಗಿದೆ. ಒಂದು ದೊಡ್ಡ ಹೊಡೆತವನ್ನು ಕೂಡ ದಂಡಿಸಲು ಅವಕಾಶವನ್ನು ಕಲ್ಪಿಸಿಕೊಡದ ಚೆಂಡನ್ನು ಸೇಯಬೇಕಾಗಿದೆ. ಇದು ಪುತ್ತೂರು ಎಕ್ಸ್ಪ್ರೆಸ್ ಖ್ಯಾತಿಯ ಸುರೇಶ್ ಪುತ್ತೂರು. ಆರಂಭಿಕ ಚೆಂಡು ಇಲ್ಲಿ ಚುಕ್ಕಿಯಾಗಿದೆ. ದ್ವಿತೀಯ ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ ಸುರೇಶ್. ಇಂಟು ಬಾಲ್ ಟು ಜಾಬೀರ್. ದೊಡ್ಡ ಹೊಡೆತದ ಪ್ರಯತ್ನ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ನಿರೀಕ್ಷಿತ ದಾಳಿಗಾರಿಕೆ ಆಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲೇ ಹೇಳಿದ್ದೆ ಅಲ್ತಾಫ್ ರವರೇ, ಆರಂಭಿಕ ಓವರ್ ಸುರೇಶ್ ಮ್ಯಾಡನ್ ಓವರ್ ಮಾಡಿದ್ರೆ ಖಂಡಿತವಾಗಿಯೂ ಇದು ರೋಚಕ ಪಂದ್ಯವಾಗಿರ್ಲಿಕ್ಕಿದೆ. ಬೆರಳೆಣಿಕೆಯ ಅಂಕಗಳಿಗೆ ಈ ಒಂದು ಓವರ್ ಕಟ್ಟಿ ಹಾಕಿದ್ರೆ ಖಂಡಿತವಾಗಿ ರೋಚಕ ಪಂದ್ಯವಾಗಿರ್ಲಿಕ್ಕಿದೆ. ಇದು ಏಕಪಕ್ಷೀಯವಲ್ಲ, ಎರಡು ತಂಡಕ್ಕೂ ಕೂಡ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡುವ ಪಂದ್ಯಾಟ. ಸುರೇಶ್ ಮಗದೊಮ್ಮೆ ದಾಳಿಗಾರಿಕೆಯಲ್ಲಿ ಬಲವಾಗಿರತಕ್ಕಂಥ ಪ್ರಹಾರವಾಗಿತ್ತು. ರಾಜೇಶ್ ಉಬಾರ್ ಕ್ಷೇತ್ರಪಾಲನಲ್ಲಿದ್ದಾರೆ. ಖಂಡಿತವಾಗಿಯೂ ಸಿಕ್ಸರ್ ಬಾರಿಸಿದೆ ಆದಲ್ಲಿ ತಂಡದ ಮಾಲಕರು ಪದೇ ಪದೇ ನಗದು ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಕ್ಸರ್ ಬಾರಿಸಿದ ಆಟಗಾರರಿಗೆ ನಗದು ಘೋಷಣೆಯೂ ಕೂಡ ಆಗಿದೆ. ಆದರೆ ದಾಳಿಗಾರಿಕಾ ವಿಭಾಗದಲ್ಲಿರತಕ್ಕಂತಹ ಓರ್ವ ಅತ್ಯುತ್ತಮ ದಾಳಿಗಾರ ಪ್ರತಿಯೊಂದು ಚೆಂಡುಗಳನ್ನು ಇಲ್ಲಿ ಕರಾರುವಕ ದಾಳಿಗೆ ಮುನ್ನುಡಿ ಹಾಕತಕ್ಕಂಥ ತರಾತುರಿಯಲ್ಲಿ ದಂಡಿಸಿದ್ರು. ಬಲವಾಗಿರತಕ್ಕಂಥ ಪ್ರಹಾರ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬೌಂಡರಿ ಬಾರಿಸಿದರೆ ಅದು ನವಾಜ್ ಹೊಸ ಮಜಲು ಬಾರಿಸಿದ ರೀತಿಯಲ್ಲಿರಬೇಕು. ಶ್ರೇಷ್ಠತೆಯ ಬೌಂಡರಿ ದಾಖಲಾಗ್ತಾ ಇದೆ. ಕಡಿವಾಣದ ದಾಳಿ ಬರಬೇಕಾದ್ರೆ ಇಲ್ಲಿ ಕ್ಷೇತ್ರ ಪಾಲನೆ ಚುರುಕುಗೊಳ್ಳಲೇಬೇಕಾಗಿದೆ. 4 ಚೆಂಡು ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ 6 ಕಾಣ ಸಿಗ್ತಾ ಇದೆ. ಬೌಂಡರಿ ದಾಖಲಾಗಿದೆ. ನವಾಜ್ ಹೊಸ ಮಜಲು ದಾಂಡುಗಾರಿಕಾ ವಿಭಾಗದಲ್ಲಿ 5ನೇಯ ಚೆಂಡು. ಟ್ರಿಗರಿಂಗ್ ಮೊಮೆಂಟ್ ಫ್ರಮ್ ದ ಬ್ಯಾಟರ್. ಬ್ಯಾಕ್ ಹ್ಯಾಂಡ್ ಕವಾಸ್. ಟ್ರಿಗರಿಂಗ್ ಮೊಮೆಂಟ್ ಫ್ರಮ್ ದ ಬ್ಯಾಟರ್. ವೇಗವಾದ ದಾಳಿಗಾರಿಕೆಗೆ ದಾಂಡಿಗರು ಪ್ರಯೋಗಿಸುವಂತಹ ಪ್ರಮುಖ ಅಸ್ತ್ರ ಇದು ರಕ್ಷಣಾತ್ಮಕ ಹೊಡೆತಗಳು. 5ನೇಯ ಚೆಂಡು ಚುಕ್ಕಿಯಾಗ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಸುರೇಶ್ ಪುತ್ತೂರ್ ಇಂಟು ಬಾಲ್ ಟು ನವಾಜ್. ಅಂತಿಮ ಚೆಂಡು. ಸೊಗಸಾದ ದಾಳಿ ಇದು. ಎಂಡ್ ಆಫ್ ದಿ ಫಸ್ಟ್ ಓವರ್. ಸ್ಕೋರ್ ಕಾರ್ಡ್ ಶೋಸ್ ಜಸ್ಟ್ 6 and they want to get 18 from 18. 18 ಚೆಂಡು 18 ಓಟದ ಅವಶ್ಯಕತೆ. ರಿಕ್ವೈರ್ಡ್ ರನ್ ರೇಟ್, ಕರೆಂಟ್ ರನ್ ರೇಟ್ ಆರ್ ಈಕ್ವಲ್. ರಿಕ್ವೈರ್ಡ್ ರನ್ ರೇಟ್ 6 ಬರಬೇಕಾಗಿದೆ ಪ್ರತಿಯೊಂದು ಓವರಿಗೆ. 18 ಚೆಂಡು 18 ಓಟದ ಅವಶ್ಯಕತೆ ಇದೆ. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಯಾರು ದ್ವಿತೀಯ ಓವರ್ ಎಸೆಯುವಂತಹ ದಾಳಿಗಾರ?
ದಾಳಿಗಾರಿಕಾ ವಿಭಾಗಕ್ಕೆ ಸನತ್ ಎನ್ನತಕ್ಕಂಥ ದಾಳಿಗಾರನ ಪರಿಚಯವಾಗ್ತಾ ಇದೆ. ಬಹುತೇಕ ಪ್ರತಿ ಪಂದ್ಯಾಟದಲ್ಲೂ ಕೂಡ ತನ್ನ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತಿರತಕ್ಕಂಥ ಆಟಗಾರ. ಈ ಪಂದ್ಯಾಟದಲ್ಲಿ ಒಂದು ವೇಳೆ ತಮ್ಮ ತಂಡ ಗೆಲುವಿನ ಪತಾಕೆಯನ್ನು ಹಾರಿಸಬೇಕಾದ್ರೆ ಇಲ್ಲಿ ಗೂಟಕ್ಕಿಂತಲೂ ಮುಖ್ಯವಾಗಿ ವಿಕೆಟ್ಗಳಿಗಿಂತಲೂ ಮುಖ್ಯವಾಗಿ ಚೆಂಡುಗಳನ್ನು ಚುಕ್ಕಿಗೊಳಿಸಲೇಬೇಕಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ದೊಡ್ಡ ಹೊಡೆತ ಬಾರಿಸತಕ್ಕಂಥ ಸಾಮರ್ಥ್ಯ ಇರುವ ಆಟಗಾರರಿದ್ದಾರೆ. ದಾಳಿಗಾರಿಕೆ ಮಾತ್ರ ನೆಲಕ್ಕೆ ಉರುಳಿ ಬರತಕ್ಕಂಥ ದಾಳಿಗಳು. ಕ್ಷೇತ್ರಪಾಲಕರು ಅಪ್ಪಿ ತಪ್ಪಿಯೂ ಕೂಡ ಒಂದು ಸಣ್ಣ ಪುಟ್ಟ ತಪ್ಪನ್ನು ಕೂಡ ಮಾಡದೆ ಕ್ಷೇತ್ರಪಾಲನೆಯಲ್ಲಿ ಚುರುಕುಗೊಳ್ಳುತ್ತಾ ಸದಾ ಕಾಲ ಕ್ಷೇತ್ರಪಾಲನೆ ಸನ್ನದ್ಧರಾಗಬೇಕಾಗಿದೆ. ಕಾರಣ ದಾಂಡಿಗ ವಿಭಾಗಕ್ಕೆ ಒಂದು ರೀತಿಯ ಸುಲಭದ ಅವಕಾಶ. ಕಾರಣ ಈ ಮೈದಾನ ದಾಂಡಿಗರ ಪಾಲಿನ ಸ್ವರ್ಗತಾಣ. ಸನತ್ ಎಸೆಯಬೇಕಾಗಿದೆ, ಜಾಬೀರ್ ಎದುರಿಸಬೇಕಾಗಿದೆ. ದಂಡಿಸುವಂತ ಪ್ರಯತ್ನ. ಚೆಂಡು ಈ ಬಾರಿ ಹಳಿ ತಪ್ಪಿದ ರೈಲಿನ ರೀತಿಯಲ್ಲಿ ಚಲನೆಗೊಂಡಿತ್ತು. ಸೂರ್ಯನು ಮುಳುಗತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ತೀರ್ಪುಗಾರರು ಅರ್ಧ ಚಂದ್ರದ ನಿಶಾನೆಯನ್ನೇ ತೋರ್ಪಡಿಸ್ತಾ ಇದ್ದಾರೆ. ವೈಟ್ ಬಾಲ್ ನೊಂದಿಗೆ ಖಾತೆಗೆ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಮತ್ತೆ ದಾಳಿಗಾರ ದಂಡಿಸಿದ್ರು ಜಾಬೀರ್. ಸೊಗಸಾಗಿರತಕ್ಕಂತ ದಂಡನೆ. ಒಂದು ಓಟ. ಡಿ ಪಾಯಿಂಟ್ ವಿಭಾಗಕ್ಕೆ ಚಲಿಸ್ತಾ ಇದ್ದಂತ ಚೆಂಡಿಗೆ ತಡೆ ಹಿಡಿಯುತ್ತಾ ಸೀಮಿತಗೊಳಿಸ್ತಾ ಇದ್ದಾರೆ. ಕಡಿಬಾಣದ ದಾಳಿ ಬರಬೇಕಾದ್ರೆ ಕ್ಷೇತ್ರಪಾಲಕರು ಕೂಡ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಆರಂಭಿಕ ಚೆಂಡು ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ ಒಟ್ಟಾಗಿ ಕಾಣಸಿಗ್ತಾ ಇರುವುದು 8 ಗಳಿಕೆಯಾಗಿದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಚೆಂಡನ್ನು ಚುಕ್ಕಿಯಾಗಿಸಲೇಬೇಕಾದ ಅನಿವಾರ್ಯತೆ ಇದೆ. ವಿಕೆಟ್ ಅನ್ನು ಕೂಡ ಪಡೆಕೊಳ್ಳಬೇಕಾಗಿದೆ. ಕಾರಣ ವಿಕೆಟ್ ಪತನವಾದ ಬಳಿಕ ನೂತನ ದಾಂಡಿಗ ಕೆಲವಾರು ಚೆಂಡುಗಳನ್ನು ಚುಕ್ಕಿಯಾಗಿಸುತ್ತಾನೆ. ಪರೀಕ್ಷಿಸಿ ನೋಡುವ ನೆಲೆಯಲ್ಲಿ ವಿಕೆಟ್ ಅನ್ನು ಪಡೆಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಸನತ್ ಎಂಬ ದಾಳಿಗಾರ ನೇರವಾಗಿ ಜಾಬೀರ್ ಅವರ ಕಡೆಗೆ ಎಸೆಯಬೇಕಾಗಿದೆ. ತೃತೀಯ ಚೆಂಡು ಔಟ್ಸೈಡ್ ಆಫ್ ಸ್ಟಾಂಪ್. ದ್ವಿತೀಯ ವೈಡ್ ಆಗಿ ಮಾರ್ಪಾಡಾಗಿದೆ. ದ್ವಿತೀಯ ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಬೇಕಾಗಿದೆ 14. ಒಟ್ಟಾಗಿ 16 ಚೆಂಡವಂತೂ ಬಾಕಿ ಇದೆ. 16 ಚೆಂಡು ಬಾಕಿ ಇದೆ. 14 ಓಟದ ಅವಶ್ಯಕತೆ ಇದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ದೊಡ್ಡ ಹೊಡೆತದ ಪ್ರಯತ್ನ. ಗಲಿಬಿಲಿ. ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಅಂಕಗಳ ಅವಶ್ಯಕತೆಯ ಮಧ್ಯೆ 2 ಅಂಕದ ವ್ಯತ್ಯಾಸವಿತ್ತು. ಆದರೆ 1 ಅಂಕದ ವ್ಯತ್ಯಾಸವಾಗ್ತಾ ಇದೆ. 15 ಚೆಂಡು ಬಾಕಿ ಇದೆ. 14 ಓಟದ ಅವಶ್ಯಕತೆ ಇದೆ. ಆತ್ಮೀಯ ಕ್ರೀಡಾ ಪ್ರೇಮಿಗಳೇ, ಈ ಒಂದು ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಬರುವರು ಬೆಂಗ್ರೆ ವಾರ್ಡ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕ್ರೀಡಾ ಪ್ರೋತ್ಸಾಹಕರು, ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಿರತಕ್ಕಂತಹ ಜನಾಬ್ ಅಬೂಬಕರ್ ಅಶ್ರಫ್ ರವರು ಈ ಒಂದು ಕ್ರೀಡಾಕೂಟದ ಮುಖ್ಯ ವೇದಿಕೆಯಲ್ಲಿದ್ದೀರಾ. ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಬೆಂಗ್ರೆ ಪರಿಸರದಿಂದ ಈ ಒಂದು ಕ್ರೀಡಾಕೂಟದ ಮೇಲೆ ಪ್ರೀತಿ ಇಟ್ಟು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದೀರಾ. ತಮಗೆ ನೆರೆದಿರತಕ್ಕಂಥ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂಕಿಅಂಶ ಪಟ್ಟಿಯನ್ನು ಗಮನ ಹರಿಸುವುದೇ ಆದಲ್ಲಿ ಇಲ್ಲಿ 5 ಚೆಂಡುಗಳು ಮುಕ್ತಾಯ ಕಾಣುವಾಗ ಖಾತೆಯಲ್ಲಿ ಒಟ್ಟು ಮೊತ್ತ 12 ದಾಖಲಾಗ್ತಾ ಇದೆ. ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಸನತ್ ಕಡಿವಾಣ ದಾಳಿಗಾಗಿ. ಸೊಗಸಾದ ಚೆಂಡು. ಮನವಿ ಪುರಸ್ಕಾರ. ಇಲ್ಲಿ ಜಾಬೀರ್ ಇನ್ಸೈಡರ್ ಜಾಗುವುದರ ಮುಖಾಂತರವಾಗಿ ಟಿಪ್ ಕ್ಯಾಚ್ ನೊಂದಿಗೆ ನೇರ ಪೆವಿಲಿಯನ್ ಕಡೆಗೆ ಪಾದಚಲನೆ ಮಾಡಬೇಕಾಗಿದೆ. ದೊಡ್ಡ ಹುದ್ದರಿ ಪತನಗೊಳ್ತಾ ಇದೆ. 12 ಚೆಂಡು ಮುಕ್ತಾಯ ಕಾಣುವಾಗ 12 ದಾಖಲಾಗಿದೆ. 12 ಚೆಂಡುಗಳು ಬಾಕಿ ಇರುವಾಗ 12 ಓಟದ ಅನಿವಾರ್ಯತೆ ಇದೆ. ಮೈದಾನದ ಹೊರಭಾಗದಲ್ಲಿರತಕ್ಕಂತಹ ನೆರೆದಿರತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಮಿಗಳೇ, ಪುಟಾಣಿ ಮಕ್ಕಳೇ, ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಚಿತ್ತ ಮೈದಾನದತ್ತವೇ ಇರಲಿ. ಪಂದ್ಯಾಟ ಮುಗಿದಿಲ್ಲ, ಆಟ ಇನ್ನೂ ಕೂಡ ಬಾಕಿ ಇದೆ ಎನ್ನತಕ್ಕಂಥ ಎಚ್ಚರಿಕೆಯ ಕರಗಂಟೆಯನ್ನೇ ರವಾನೆ ಮಾಡ್ತಾ ಇದ್ದಾರೆ ಕ್ಷೇತ್ರಪಾಲನಾ ವಿಭಾಗದ SDC ವರ್ನಾಡ್ಕ ತಂಡದ ಆಟಗಾರ. 12 ಚೆಂಡು ಬಾಕಿ ಇದೆ. 12 ಓಟದ ಅವಶ್ಯಕತೆ ಇದೆ. ಅಂತಿಮ 2 ಚೆಂಡು ಯಾವುದೇ ಅಂಕದ ಗಳಿಕೆಯಾಗಿಲ್ಲ. ಇದರ ಮಧ್ಯೆ ಜನಾಬ್ ಅಶ್ರಫ್ ಪಾಲತಡಿ ಅವರ ಉಪಸ್ಥಿತಿಯನ್ನು ಕೂಡ ನಾವು ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ಸಂಘಟಕರ ಕರೆಗೆ ಹೋಗುಟ್ಟು ಆಗಮಿಸಿದ ತಾವುಗಳನ್ನ ಈ ಒಂದು ಪಂದ್ಯಾಕೂಟಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ನಾವು ದ ಈಕ್ವೇಷನ್ ಶೋಸ್ 12 to go 12 to get. 12 പന്തുകൾ 12 റണ്ണിന്റെ വിജയലക്ഷ്യം. ആരായിരിക്കും ചാമ്പ്യൻ എന്ന വിളിപ്പേരിന് അർഹരാകുന്ന ഓമനപുത്രന്മാർ? ಸುದೀನ್ ರೈ ಮಾಲಕರು ಲಕ್ಷ್ಮೀ ಪ್ರಸಾದ್ ಅತ್ ಅಂಡ್ ಮೂವ ಸುಪ್ಪಿನಗಡಿ ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್.
ಕಳೆದ ಪಂದ್ಯವನ್ನು ಕೂಡ ಗಮನಿಸಿದೆವು. ಬಾಲ್ ಟು ಬಾಲ್ ಅಂಕಗಳು ಬೇಕಾಗಿದ್ದಾಗ ಹೈದರ್ ಬ್ಯಾಟ್ ಮುಖೇನವಾಗಿ ದೊಡ್ಡ ಹೊಡೆತ ಬಂದಿತ್ತು. ಆದ್ರೂ ಕೂಡ ಇಲ್ಲಿ ಒಂದೊಂದು ಓಟಗಳು ಬೇಕಾಗಿದೆ. ದೊಡ್ಡ ಹೊಡೆತಗಳನ್ನು ನಿರೀಕ್ಷಿಸ್ತಾ ಇದೆ ದಂಡುಗಾರಿಕಾ ತಂಡ. ಹೈದರ್ ದೊಡ್ಡ ಹೊಡೆತವನ್ನು ಬಾರಿಸಬಲ್ಲರೆ ಅಥವಾ ಆರಂಭಿಕ ವಿಕೆಟ್ ನಷ್ಟವಾದ ಬಳಿಕ ನಿಂತು ಆಡುವಂತಹ ಒಂದು ಪ್ರವೃತ್ತಿಯನ್ನು ಬಳಸಿಕೊಳ್ಳುವರೆ. 11 ಚೆಂಡು ಬಾಕಿ ಇದೆ. 11 ಓಟದ ಅವಶ್ಯಕತೆ ಇದೆ. ದ್ವಿತೀಯ ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ತಾರನಾಥ್ ಇಂಟು ಬಾಲ್ ಟು ಹೈದರ್. ಹೈದರ್ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. 10 ಚೆಂಡು 11 ಓಟದ ಅವಶ್ಯಕತೆ ಇದೆ. 10 to go, 11 to get. ಓವರ್ ನಂಬರ್ 3ರ ತೃತೀಯ ಚೆಂಡನ್ನು ಸೇಯಬೇಕಾಗಿದೆ ಹೈದರ್ ಅವರ ಕಡೆಗೆ. ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಮದ್ದಡ್ ಅಲ್ತಾಫ್ ರವರೇ ಹೇಳಿದ್ದೆವು, ನೀವು ಶ್ರೇಷ್ಠ ಮಟ್ಟದ ಚೆಂಡುಗಳನ್ನ ಚುಕ್ಕಿಯಾಗಿಸಬೇಕೆಂಬ ಮಾತನಾಡಿದ್ರಿ. 2 ಸತತ ಚುಕ್ಕಿ ಚೆಂಡುಗಳು. 3 ಚೆಂಡು ಮುಕ್ತಾಯಗೊಂಡಿದೆ. ದಾಳಿಗಾರ ಬಿಟ್ಟುಕೊಟ್ಟದು ಕೇವಲ 9 ಚೆಂಡು ಬಾಕಿ ಆಗ್ತಾ ಇದೆ. 11 ಓಟದ ಅವಶ್ಯಕತೆ ಇದೆ. ಈ ತಾರನಾಥ್ ಎನ್ನತಕ್ಕಂಥ ದಾಳಿಗಾರನ ದಾಳಿ ಇದೇ ರೀತಿ ಖಂಡಿತವಾಗಿ ದೊಡ್ಡ ಮಟ್ಟದ ಹೊಡೆತಗಾರನು ಕೂಡ ಕಟ್ಟಿ ಹಾಕತಕ್ಕಂಥ ಪ್ರತಿಭೆ. ದೊಡ್ಡ ಹೊಡೆತ ಪ್ರಯತ್ನ. ಹೈದರ್ನ ಕಿಲಾಡಿ ದಂಡಿಸಿದ್ರು. ಬಲವಾಗಿರತಕ್ಕಂಥ ಪ್ರಹಾರ ಸೀಮಾರೇಖೆ ಹೊರಭಾಗದಲ್ಲಿ ತಾರನಾಥ್ ರವರ ಸುಲಭ ಚೆಂಡಿಗೆ ಸಲೀಸಾಗಿ ದಂಡಿಸ್ತಾ ಇದ್ದಾರೆ. 3 ಚೆಂಡುಗಳು ಲಯಭರಿತವಾಗಿ ಬಿದ್ದಿತ್ತು. ಆದರೆ ಹೈದರ್ ಒತ್ತಡವನ್ನೆಲ್ಲ ನಿಭಾಯಿಸ್ತಾ ಇದ್ದಾರೆ. ತಾರನಾಥ್ ಎಚ್ಚೆತ್ತುಕೊಳ್ಬೇಕಾಗಿದೆ. ಕಡಿವಾಣದ ದಾಳಿ ಇಲ್ಲಿ ಬರಲೇಬೇಕಾಗಿದೆ. ಮತ್ತೆ ತಾರನಾಥ್ ದಂಡಿಸುವ ಪ್ರಯತ್ನ. ಮಿಡ್ ವಿಕೆಟ್ ಭಾಗದಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಕ್ಕೆ ಚಲಿಸಿದ ಚೆಂಡಿಗೆ ಒಂದೇ ಓಟ. ಅಂತಿಮ 1 ಚೆಂಡು ಬಾಕಿ ಇರುವಂತೆ ಖಾತೆಯಲ್ಲಿ ಒಟ್ಟು ಮೊತ್ತ 20 ದಾಖಲಾಗ್ತಾ ಇದೆ. ಇಲ್ಲಿ 4 ಓಟಗಳ ಅನಿವಾರ್ಯತೆ ಇದೆ. 7 ಚೆಂಡುಗಳು ಬಾಕಿ ಇದೆ. ಬಹುತೇಕ ಪಂದ್ಯಾಟದ ಹಿಡಿತದ ಸಾಧ್ಯತೆ ಇದ್ದರೂ ಕೂಡ ಅಂಡರ್ ಆರ್ಮ್ ಕ್ರಿಕೆಟ್ ಖಂಡಿತವಾಗಿ ಅವಕಾಶ ನೀಡತಕ್ಕಂತ ಕ್ರೀಡೆ. ಪ್ರತಿ ಬಾರಿಯೂ ಕೂಡ ದಾಂಡಿಗ ವಿಭಾಗಕ್ಕೆ, ದಾಳಿಗಾರಿಕಾ ವಿಭಾಗಕ್ಕೆ ಅವಕಾಶ ನೀಡತಕ್ಕಂತ ಕ್ರೀಡೆ. ತಾರನಾಥ್ ಕಡಿವಾಣದ ದಾಳಿಯನ್ನೆಸೆಯುವರೆ, ನವಾಜ್ ದಂಡಿಸುವರೆ. ಸುಲಭ ಚೆಂಡಿಗೆ ಬಲವಾಗಿರತಕ್ಕಂಥ ಪ್ರಹಾರ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಓಟ ಸುಲಭ ಹಾದಿಯಲ್ಲಿ ಒಂದೇ ಓಟಕ್ಕೆ ತೃಪ್ತಿ ಪಡೆದುಕೊಳ್ತಾ ಇದ್ದಾರೆ. 6 ಚೆಂಡು 3 ಓಟ. 6ಕ್ಕೆ ಬೇಕು 3. ಈ ಪಂದ್ಯದಲ್ಲಿ ಗೆಲ್ಲುವವರು ಯಾರು? ನಿಸಾರ್ ಅವರ ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲಿ ಬಹಳಷ್ಟು ಇತಿಹಾಸವಿದೆ. 6ರ ಮುಂದೆ 3 ಎನ್ನತಕ್ಕಂಥ ನಿಲ್ಲಿಸಿದಂತ ಬಹಳಷ್ಟು ಇತಿಹಾಸವಿದೆ. ಆ ಇತಿಹಾಸವನ್ನು ಗಮನಿಸಿಕೊಂಡು, ಆ ಇತಿಹಾಸವನ್ನು ಗಮನಹರಿಸಿಕೊಂಡು ಮೈದಾನದಲ್ಲಿ ಕ್ಷೇತ್ರಪಾಲನ ವಿಭಾಗ ಸಂಚಲನವನ್ನು ಮೂಡಿಸಲೇಬೇಕಾಗಿದೆ. 6 ಚೆಂಡು ಬಾಕಿ ಇದೆ. 3 ಓಟದ ಅವಶ್ಯಕತೆ ಇದೆ. ಪ್ರತಿ 2 ಚೆಂಡುಗಳಿಗೆ 1 ಓಟವನ್ನು ಗಳಿಸಬೇಕಾಗಿದೆ. ಇಲ್ಲಿ ದಾಳಿಗಾರಿಕಾ ವಿಭಾಗದಲ್ಲಿ ಅನುಭವದ ಕೊರತೆ ಇಲ್ಲ. ರಾಜೇಶ್ ಉಮಾರ್ ದಾಳಿಗಾರಿಕಾ ವಿಭಾಗದಲ್ಲಿ. ನವಾಜ್ ಇದ್ದಾರೆ, ಹೈದರ್ ಇದ್ದಾರೆ. ಐ ಆಲ್ರೆಡಿ ಸೆಡ್ when team is in trouble, please call Mr. ಹೈದರ್ ನ ಕಿಲಾಡಿ. ಸಿಕ್ಸರ್ ಅನ್ನು ಬಾರಿಸಿದ್ರು. ಪ್ರೆಷರ್ ಹೆಚ್ಚಿತ್ತು. Every dot balls put more pressure onto the batting side, but he hits towards long on region. ದೊಡ್ಡ ಹೊಡೆತವನ್ನು ಬಾರಿಸಿದ್ರು. ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡು ಗುರುತಿಸಿಕೊಂಡಿತ್ತು. ಸುಲಭವಾಗಿ ಅಂಕಪಟ್ಟಿಯನ್ನು ಚೇಸ್ ಮಾಡಿಕೊಳ್ಳುವಂತ ತರಾತುರಿಯಲ್ಲಿ ಸಾಗ್ತಾ ಇದ್ದಾರೆ. ಆದರೆ 6 ಚೆಂಡು 3 ಓಟದ ಅವಶ್ಯಕತೆ. ನವಾಜ್, your beauty. ನವಾಜ್ finishes off in style. ಖಂಡಿತ ಸಿದ್ಧ ಮಾಡಿದ್ರು, ಸಿದ್ಧವಾಗಿಸಿದ್ರು, ಎಲ್ಲವನ್ನ ರೆಡಿ ಆಗಿಟ್ಟಿಸಿಕೊಂಡ್ರು. ನೇರವಾಗಿ ಆ ಮಕ್ಕಳ ಸಂಭ್ರಮಾಚರಣೆ ಮುಗಿಲು ಮುಟ್ಟುತ್ತಾ ಇದೆ. ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತಾ ಇದೆ. ನವಾಜ್ finishes off in style and that's it. GB Warriors are the champions of KPL season 4.